ಮಾನ್ಯ ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ತಮ್ಮೊಟ್ಟಿಗೆ ಮೈಸೂರಿನ ಹೈಟೆಕ್ ಪಂಚಕರ್ಮ ಆಸ್ಪತ್ರೆಯ ಕುರಿತು ಮಾತಾಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ಸರ್ಕಾರಿ ಆಯುರ್ವೇದಿಕ್ ಕಾಲೇಜು ಮೈಸೂರು ಮತ್ತು ಡೀಡ್ ಸಂಸ್ಥೆ, ಬುಡಕಟ್ಟು ಕೃಷಿಕರ ಸಂಘ ಇವು ಸೆಪ್ಟೆಂಬರ್ 25ರಂದು ಹುಣಸೂರಿನ ಡೀಡ್ ಸಂಸ್ಥೆ ಆವರಣದಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿನವನ್ನು ಆಚರಿಸಿ ಇಲ್ಲಿ ಉಚಿತ ತಪಾಸಣೆ, ಉಚಿತ ಔಷಧಿ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಇದಾದ ನಂತರ ಕೆಲವರಿಗೆ ಮೈಸೂರಿನ ಹೈಟೆಕ್ ಪಂಚಕರ್ಮ ಆಸ್ಪತ್ರೆಗೆ ಬಂದು ಒಂದು ದೀರ್ಘ ಸಮಯದಲ್ಲಿ ಚಿಕಿತ್ಸೆಯನ್ನು ಪಡೆಯಿರಿ, ತಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಲಿಕ್ಕೆ ಅಲ್ಲಿ ಬಂದು ಆ ಪಂಚಕರ್ಮ ಆಸ್ಪತ್ರೆಯಲ್ಲಿ ಏನೇನು ಲಭ್ಯ ಇದೆ, ಈ ಮಂಡಿ ನೋವು ಇರ್ಬೋದು, ಕುತ್ತಿಗೆ ನೋವು ಇರ್ಬೋದು, ಅಥವಾ ಇಡೀ ದೇಹವನ್ನು ಸ್ವಚ್ಛಗೊಳಿಸ್ಕೊಳ್ಳೋದಿರ್ಬೋದು, ಅಥವಾ ನಮ್ಮ ಒಳಗೆ ಏನೋ ಒಳಗಿನ ಸಿಸ್ಟಮ್ ಏನು ನಮ್ಮ ಜೀರ್ಣಕ್ರಿಯೆ ಸಿಸ್ಟಮ್ ಇದೆ ಅದನ್ನು ಸ್ವಚ್ಛಗೊಳಿಸೋದಿರ್ಬೋದು, ಹೀಗೆ ಏನು ಟಾಕ್ಸಿಕ್ ಐಟಮ್ಸ್ ಏನಿದೆ ದೇಹದಲ್ಲಿ ಅದನ್ನೆಲ್ಲ ತೆಗೆಯುವಂಥ ಕಾರ್ಯಕ್ರಮನ ಏರ್ಪಡಿಸ್ಕೊಂಡಿರ್ತಾರೆ. ಅವರವರ ದೇಹದ ಸಮಸ್ಯೆಗೆ ಅನುಗುಣವಾಗಿ, ಅವರ ಮನಸ್ಸಿನ ಇಚ್ಛೆಗೆ ಅನುಗುಣವಾಗಿ ಅಲ್ಲಿ ಸಲಹೆಗಳನ್ನ ಕೊಡ್ತಾರೆ. ಹಾಗಾಗಿ ಅಂಥ ಕಡೆ ಒಂದು ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಹೇಳಿ ನಾನು ಅಕ್ಟೋಬರ್ 27ರಿಂದ ನವಂಬರ್ 6ರವರೆಗೆ ಅಲ್ಲಿ ಇರಲಿಕ್ಕೆ ಅವಕಾಶ ಸಿಕ್ಕಿತು. ಆ ಸಮಯದಲ್ಲಿ ನನಗೆ ವಿಶೇಷವಾಗಿ ನಾನು ಸುಮಾರು 43 ವರ್ಷಗಳ ಕಾಲ ನಾನು ಇಷ್ಟು ದಿವಸ ಒಂದು ನನ್ನ ದೇಹದ ಕಡೆ ಗಮನ ಹರಿಸಿ ಆರೋಗ್ಯ ಕಡೆಗೆ ನೋಡ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಇಷ್ಟು ದಿವಸ 12 ದಿವಸ ಟೈಮ್ ಕೊಟ್ಟದ್ದು ಭಾಳ ಇದೇ ಮೊದಲು ಇದ್ದಂಗೆ ಅಲ್ಲೆಲ್ಲೇ ನನಗೆ ಬೇಕಾದಂಥ ಆಯುರ್ವೇದಿಕ್ ಟ್ರೀಟ್ಮೆಂಟು, ಹರ್ಬಲ್ ಟ್ರೀಟ್ಮೆಂಟು ಅಥವಾ ಈ ಥರದ ಸಣ್ಣ ಪುಟ್ಟ ಮಾತುಗಳು ತಗೊಂಡು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಇದ್ವಿ. ಆದರೆ ಈಗ ಒಂದು ದೇಹಕ್ಕೊಂದು ಒಂದು ಮೀನಿಂಗ್ಫುಲ್ಲಾಗಿ ಆರೈಕೆ ಮಾಡೋಣ ಅನ್ನೋ ದೃಷ್ಟಿಯಿಂದ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದಾಗ ಅಲ್ಲಿಯ ಡಾಕ್ಟ್ರುಗಳು ವಿಶೇಷವಾಗಿ ನಮಗೆಲ್ಲ ಗಮನಿಸಿ ಮಾರ್ಗದರ್ಶನ ಮಾಡಿ, ಅಲ್ಲಿ ಪಂಚಕರ್ಮ ಆಸ್ಪತ್ರೆಯಲ್ಲಿ ಸಿಗುವಂತಹ ಅಂದರೆ ಮಸಾಜ್ ಇರ್ಬೋದು, ಅಂದರೆ ದೇಹದ ಮಸಾಜ್ ಇರ್ಬೋದು, ಮತ್ತು ನಮ್ಮ ತಲೆಯ ಮಸಾಜ್ ಇರ್ಬೋದು, ಅಥವಾ ನಮ್ಮ ಜೀರ್ಣಕ್ರಿಯೆ ಸಿಸ್ಟಮ್ನ ಸ್ವಚ್ಛಗೊಳಿಸೋಕ್ಕಾಗಿ ತುಪ್ಪ ಕುಡಿಸೋದಿರ್ಬೋದು, ಉಪವಾಸ ಇದ್ದು ಅದನ್ನು ಕ್ರಮವಾಗಿ ಅನುಸರಿಸೋದಿರ್ಬೋದು, ಅದಲ್ಲದೆ ವಿವಿಧವಾದ ಚಟುವಟಿಕೆಗಳನ್ನ ಕೊಟ್ಟು ನಮ್ಮನ್ನು ನಮ್ಮ ದೇಹವನ್ನು ಶುದ್ಧೀಕರಿಸಿ ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯ ಇರೋ ಹಾಗೆ ಪ್ರೋತ್ಸಾಹಿಸಿ ಕಳಿಸಿದರು. ಅಲ್ಲಿದ್ದ ಸಮಯದಲ್ಲಿ ನಮಗೆ ಒಂದು ವಿಶೇಷವಾದ ಒಂದು ಗಮನ ಏನಂತಂದರೆ, ಕನ್ನಡ ರಾಜ್ಯೋತ್ಸವ ಕೂಡ ನಡೀತು. ಅದರಲ್ಲಿ ಕೂಡ ಪಾಲ್ಗೊಂಡು ಅದರದ್ದು ಒಂದು ಸುದ್ದಿ ಕೂಡ ನಮ್ಮ ಪತ್ರಿಕೆಯಲ್ಲಿ ನಾವು ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಯೂಟ್ಯೂಬಲ್ಲಿ ಕೂಡ ಅದನ್ನು ಸ್ಟೋರಿ ಕವರ್ ಮಾಡಿದ್ದೆ. ಅದು ಒಂದಷ್ಟು ಅವ್ರಿಗೆ ಖುಷಿ ಕೂಡ ಆಯಿತು. ಅದಲ್ಲದೆ ಅಲ್ಲಿ ತುಂಬ ಹರ್ಬಲ್ ಪ್ಲ್ಯಾಂಟ್ಸ್ ಬೆಳೆದಿದ್ದಾರೆ. ಆ ಹರ್ಬಲ್ ಪ್ಲ್ಯಾಂಟ್ಸ್ನೆಲ್ಲ ಅಧ್ಯಯನ ಮಾಡಿದ್ವಿ. ಸುಮಾರು 100ಕ್ಕೂ ಹೆಚ್ಚು ಪ್ಲ್ಯಾಂಟ್ಸ್ ಇದ್ದು ಅಷ್ಟನ್ನೆಲ್ಲ ಗಮನಿಸಿ ಅದರ ಗುಣಧರ್ಮಗಳು ಮತ್ತು ಅವ್ರದ್ದು ಬಳಕೆಗಳನ್ನ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಅಷ್ಟೇ ಅಲ್ಲ, ಅಲ್ಲಿ ಪಂಚಕರ್ಮ ಆಸ್ಪತ್ರೆ ಮುಂಭಾಗ ಏನು ಆವರಣದಲ್ಲಿ ಒಂದು ಚಂದದ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ತೋಟ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನೆಲ್ಲ ಗಮನಿಸಿದ್ವಿ. ಒಟ್ಟಾರೆ ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನಲೂ ಕೂಡ ಒಂದು ದೇಹಕ್ಕೆ ಒಂದು ರಕ್ಷಣಾತ್ಮಕವಾದ ಬೆಂಬಲವನ್ನು ಕೊಡ್ತಾ ಮತ್ತು ಒಂದು ಆರೈಕೆಯನ್ನು ಮಾಡ್ತಾ ನಾವು ಅಲ್ಲಿ ಕಾಲ ಕಳೆದ್ವಿ. ಅದ್ರ ಜೊತೆಗೆ ಅಲ್ಲಿ ವಿಶೇಷವಾಗಿ ಏನೇನು ಗಮನಿಸಿದೆ ಅಂತಂದರೆ, ಸಾಮಾನ್ಯವಾಗಿ ಇಂಗ್ಲೀಷ್ ಮೆಡಿಸಿನ್ ತಕ್ಷಣವೇ ಒಂದು ಕಾಯಿಲೆ ಬಂದಿದೆ, ಬೇಗ ಗುಣಪಡಿಸ್ಬೇಕು ಅನ್ನೋ ಭಾವನೆಯಲ್ಲಿ ಹೋಗ್ತೀವಿ. ಆದರೆ ಇಲ್ಲಿ ಪಂಚಕರ್ಮ ವಿಚಾರದಲ್ಲಿ ಹಾಗಲ್ಲ. ಆರೈಕೆ ದೇಹಕ್ಕೆ ಕೊಡ್ತಾ ಚರ್ಮದ ಕ್ಷೇಮ, ನಮ್ಮ ದೇಹದ ಒಳ ವ್ಯವಸ್ಥೆ ಅದರದ್ದು ಕ್ಷೇಮ, ಮತ್ತು ನೋವುಗಳ ನಿವಾರಣೆ, ಮತ್ತು ಇದು
ಬಹಳ ಮುಖ್ಯ ಆಗ್ತದೆ. ಯಾಕೆಂದರೆ ದೇಹ ಚೆನ್ನಾಗಿರಬೇಕು ಅಂತಂದರೆ ಆರೋಗ್ಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದರೆ ಚರ್ಮದ ಆರೋಗ್ಯನೂ ಕೂಡ ಚೆನ್ನಾಗಿರಬೇಕು. ಆ ಕಾರಣಕ್ಕಾಗಿ ಅದನ್ನೆಲ್ಲ ಆರೈಕೆ ಮಾಡಿದರು. ಹೀಗಾಗಿ ಅಲ್ಲಿ ಇದ್ದಷ್ಟು ಸಮಯ ಕೂಡ ದೇಹದ ಕಡೆ ಗಮನ ಹರಿಸ್ತಾ ಬೆಳಗ್ಗೆ ಎದ್ದು ಮೆಡಿಟೇಷನ್ ಮಾಡೋದು, ಯೋಗಾಸನ ಮಾಡೋದು, ತುಂಬ ಸರಳವಾಗಿ ಲೈಟಾಗಿ ತಿಂಡಿ ತಿನ್ನೋದು, ಮಧ್ಯಾಹ್ನ ಕೂಡ ಸರಳವಾಗಿ ಊಟ, ಮುದ್ದೆ ಇರ್ಬೋದು, ಸಾರು ಇರ್ಬೋದು, ಮಜ್ಜಿಗೆ ಈ ಥರದ್ದು, ಸಂಜೆ ಚಪಾತಿ ಊಟ ಮತ್ತು ಸಾಂಬಾರು ಇದು ದೇಹಕ್ಕೆ ಎಷ್ಟು ಅಗತ್ಯವೋ ಅಷ್ಟನ್ನೇ ಕೊಟ್ಟು ಯಾವುದೇ ಥರದ ಖಾರ ಆಗಲಿ ಹುಳಿ ಆಗಲಿ ಆ ಥರದ್ದೇನೂ ಹಾಕ್ದೇನೆ ಭಾಳ ಸರಳವಾದ ಆಹಾರವನ್ನು ಸೇವಿಸೋದು ಅವಕಾಶ ಇತ್ತು. ಹೀಗಾಗಿ ಅಲ್ಲಿದ್ದಷ್ಟು ದಿನ ಕೂಡ ನಮ್ಗೆ ಒಂದು ದೃಷ್ಟಿಯಿಂದ ದೇಹದ ಆರೋಗ್ಯವನ್ನು ನಾವು ಹೀಗೆ ಕಾಪಾಡ್ಕೋಬಹುದು ಅನ್ನೋ ಒಂದು ತಿಳುವಳಿಕೆ ಕೂಡ ನಮಗೆ ಅಲ್ಲಿ ಮೂಡಿತು. ವಿಶೇಷ ನಾವು ಮನೆಗೆ ವಾಪಸ್ ಬಂದಮೇಲೂ ಕೂಡ ನಾವು ಅದನ್ನು ನಾನು ಕೊನೆ ದಿನ ನನಗೆ ಒಂದು ದೇಹದ ಎಲ್ಲ ಟಾಕ್ಸಿಕ್ ಐಟಮ್ಸ್ ಹೊರಗಡೆ ಹೋಗೋ ಹಾಗೆ ಒಂದು ಭೇದಿ ಆಗೋ ರೀತಿಯಲ್ಲಿ ಔಷಧಿ ಕೊಟ್ಟರು. ಒಂದೇ ದಿನದಲ್ಲಿ ಅಂದರೆ ಬೆಳಗ್ಗೆ ನಾನು ಆ ಔಷಧಿ ಕುಡಿದ ಮೇಲೆ ಒಂದು ಬೆಳಗಿಂದ 5-6 ಗಂಟೆವರೆಗೆ ಸುಮಾರು 18 ಸಾರಿ ಬಾತ್ರೂಮ್ ಬಳಸಬೇಕಾಗಂತ ಆ ರೀತಿ ಸ್ವಚ್ಛ ಆಯಿತು. ಹಾಗಾಗಿ ನೆಕ್ಸ್ಟ್ ಡೇ ಅಲ್ಲಿ ಆ ದಿನದ ನಂತರ ಒಂದು 4 ದಿನ ಸಪ್ಪೆ ಆಹಾರ, ಗಂಜಿ ಇದರಲ್ಲೇ ಪಥ್ಯ ಇದ್ದು ಈಗ ಮಾಮೂಲಿ ಆಹಾರಕ್ಕೆ ಬಂದಿದ್ದೇನೆ. ಒಟ್ಟಾರೆ ನಮ್ಮ ದೇಹದ ಸಿಸ್ಟಮ್ನ ಒಂದು ಸ್ವಚ್ಛಗೊಳಿಸಿದ್ದಾರೆ. ಈ ಅವಧಿಯಲ್ಲಿ ನಾನು ತುಂಬ ಅಂದರೆ ಫ್ಯಾಟಿ ಪರ್ಸನ್ ಅಲ್ಲದೇ ಇದ್ರೂ ನನ್ನಲ್ಲಿ ಒಂದು 4 kg ತೂಕ ಕಡಿಮೆ ಆಯಿತು. ಅದರಿಂದ ನಾನು ಈಗ ತುಂಬ ಹಗುರ ಕೂಡ ಆಗಿದ್ದೀನಿ. ನನ್ನ ಬೆಲ್ಲಿ ಸ್ವಲ್ಪ ಕಡಿಮೆ ಆಯಿತು, ಅಂದರೆ ಹೊಟ್ಟೆ ಸ್ವಲ್ಪ ಕಡಿಮೆ ಆಯಿತು. ಹೀಗಾಗಿ ಈ ಪಂಚಕರ್ಮ ಆಸ್ಪತ್ರೆಯಲ್ಲಿ ಏನು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಇಷ್ಟಪಡ್ತೀವಿ ಅಂಥವ್ರು ಅಲ್ಲಿ ಹೋಗಿ ಮೊದಲೇ ನೋಂದಾಯಿಸ್ಕೊಂಡು ಅಲ್ಲಿ ಹೋಗಿ ಮತ್ತು ಅಲ್ಲಿದ್ದು ಎಲ್ಲ ಈ ದೇಹನ ಆರೈಕೆ ಮಾಡೋ ವಿಧಾನವನ್ನು ಅರಿತುಕೊಂಡು ಬಂದರೆ ನಾವು ಕೂಡ ಇಲ್ಲಿ ಮನೇಲಿ ವಾರಕ್ಕೊಮ್ಮೆನೋ 15 ದಿನಕ್ಕೊಮ್ಮೆನೋ ಆ ರೀತಿ ಆರೈಕೆಗಳನ್ನು ನಾವು ಸ್ವಲ್ಪ ಸರಳವಾಗಿ ಕೂಡ ಮಾಡಿಕೊಳ್ಬೋದು. ಅಂಥ ಕಾರ್ಯಕ್ರಮ ಇದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಅಂತೇಳಿ ನಾನು ಈ ಮುಂದೆ ಇಟ್ಟಿದ್ದೇನೆ. ತಾವು ಮೈಸೂರು ಅಂದರೆ ಇದಕ್ಕೆ ಹುಬ್ಬಳ್ಳಿಯಿಂದನೂ ಬರ್ತಾರೆ, ಇವ್ರನ್ನು ಹೈದರಾಬಾದ್ನೂ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಅಷ್ಟು ದೂರದಿಂದನೂ ಬಂದು ಆರೈಕೆ ಮಾಡ್ಕೊಂಡು ಹೋಗ್ತಾರೆ. ಸೊ ಇದನ್ನು ನಾವು ಮೈಸೂರು ಹತ್ತಿರ ಇದ್ದೀವಿ, ಅದು ಭಾಳ ತುಂಬ ಚೆಂದಾಗಿ ಮೇಂಟೈನ್ ಮಾಡಿದ್ದಾರೆ ಆಸ್ಪತ್ರೆನ. ಇಂಥ ಆಸ್ಪತ್ರೆ ನಾವು ಬಳಸ್ಕೊಳ್ದೇ ನಾವು ನಮ್ಮದೇ ಆದ ಬಿಸಿ ಶೆಡ್ಯೂಲಲ್ಲಿ ನಾವು ಕಾಲ ಕಳೀತಾ ಇರುವಾಗ ನಮ್ಮ ದೇಹ ಬಳಲಿಕೆ ಆಗಿ ತೊಂದರೆಗೀಡಾದಾಗ ಪಶ್ಚಾತ್ತಾಪ ಪಡ್ತೀವಿ. ಅದಕ್ಕಾಗಿ ನಾವು ನಮ್ಮ ದೇಹದ ಕಡೆಗೆ ಗಮನ ಹರಿಸೋಣ. ವಿಶೇಷವಾಗಿ ನಮಗೆ 60 ದಾಟಿದ ಮೇಲೆ ಒಂದು ನಮ್ಮ ದೇಹವನ್ನು ಗಮನಿಸೋದು, ನಮ್ಮ ದೇಹಕ್ಕೆ ಆರೈಕೆ ಮಾಡೋದು, ಮನಸ್ಸು ದೇಹ ಎರಡನ್ನೂ ಸ್ವಚ್ಛವಾಗಿ ಒಂದು ನಿರಾಳವಾಗಿ ಇಟ್ಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ. ಸೊ ಈ ನಮ್ಮಲ್ಲಿ ಇರುವಂಥ ಈ ಆಯುರ್ವೇದ ಇದರಲ್ಲಿ ಪಂಚಕರ್ಮ ಚಿಕಿತ್ಸೆ ವಿಧಾನದಲ್ಲಿ ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೊಳ್ಳೋ ವಿಧಾನಗಳನ್ನ ಕೂಡ ನಾವು ಕಲಿಬೋದು. ಇದನ್ನು ಮನೆಗಳಲ್ಲೂ ಕೂಡ ಕೆಲವು ಸರಳವಾದ ವಿಧಾನಗಳನ್ನ ಅನುಸರಿಸಿ ಆರೋಗ್ಯನ ಕಾಪಾಡ್ಕೊಳ್ಳೋಂಥ ವಿಚಾರ ಇದೆ. ಸೊ ಯಾವ್ಯಾವ ಹಣ್ಣುಗಳನ್ನ ಯಾವಾಗ ತಿನ್ನಬೇಕು ಅನ್ನೋ ವಿಚಾರ ಕೂಡ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಡಾಕ್ಟ್ರುಗಳು ಕರೆಕ್ಟಾಗಿ ಮಾರ್ಗದರ್ಶನ ಕೂಡ ಮಾಡ್ತಾರೆ. ಅದಲ್ಲದೆ ಅಲ್ಲಿ PG ಓದುವಂಥ ಮಕ್ಕಳು ಕೂಡ ಅಲ್ಲಿ ನಮಗೆ ಅಸಿಸ್ಟೆಂಟ್ ಡಾಕ್ಟ್ರುಗಳಾಗಿ ಸುತ್ತಾಡ್ಕೊಂಡು ಮಾರ್ಗದರ್ಶನ ಮಾಡ್ತಾರೆ. ಹೀಗಾಗಿ ಅಲ್ಲಿ ನೀವು ಯೋಗ ಕಲಿಯೋದಾಗ್ಬೋದು, ಅಥವಾ ಒಂದು ಬ್ರೀದಿಂಗ್ ಎಕ್ಸಸೈಸ್ ಕಲಿಯೋದಿರ್ಬೋದು, ಅಥವಾ ಮೆಡಿಟೇಷನ್ ವಿಚಾರ ಮಾಡೋದಿರ್ಬೋದು, ಎಲ್ಲವೂ ಕೂಡ ಅಲ್ಲಿ ಮಾಡಲಿಕ್ಕೆ ಅವಕಾಶಗಳಿದೆ. ಮತ್ತು ತುಂಬ ಜನರು ಕೂಡ ಬರ್ತಾರೆ. ಆದರೆ ಇನ್ನೂ ಹೆಚ್ಚು ಜನರು ಅದನ್ನು ಬಳಸ್ಕೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಲಿಕ್ಕೆ ನಾನು ಇಷ್ಟಪಟ್ಟು ಇದನ್ನು ಮಾಹಿತಿ ಕೊಟ್ಟಿದ್ದೇನೆ. ತಾವು ಮೈಸೂರಿನ ಅಂದರೆ ಬೃಂದಾವನ ಎಕ್ಸ್ಟೆನ್ಷನ್ ಇರುವಂತಹ ಜಯದೇವ ಆಸ್ಪತ್ರೆಗೆ ಹತ್ತಿರ ಇರುವಂತಹ ಈ ಸರ್ಕಾರಿ ಹೈಟೆಕ್ ಪಂಚಕರ್ಮ ಆಸ್ಪತ್ರೆಯ ಸೌಲಭ್ಯಗಳನ್ನ ಬಳಸ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಮಾತನ್ನ ಆಲಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.